ಹಾಯ್ ಫ್ರೆಂಡ್ಸ್, ಇವತ್ತು ಡೈಲಿ ಯೂಸ್ ಬಟ್ಟೆಸ್ ಯಾವ ಥರ ಒಗೆಯೋದು ಅಂತ ಹೇಳ್ತೀನಿ. ಸೊ ಏನು ಮಾಮೂಲಿ LG ಆಟೋಮೆಟಿಕ್ ವಾಷಿಂಗ್ ಮಿಷಿನು ಮುಂಚೆ ಒಂದು ವೀಡಿಯೋ ಮಾಡಿದ್ನಲ್ಲ, ಸೊ ಅದರದ್ದೇನೆ. ಲೈಕ್ ಇಲ್ಲಿ ಬಟ್ಟೆ ನೆನೆಸಿಲ್ಲ, ಸೊ ಬಟ್ಟೆ ನೆನೆಸಿದೈತಿ, ಅದಕ್ಕೆ ಇಲ್ಲಿ ಲಿಕ್ವಿಡ್ ಇಲ್ಲ ಹಾಕಿದ್ದೀನಿ. ಸೊ ಆಮೇಲೆ ಕಂಫರ್ಟ್ ಇಲ್ಲ ಹಾಕಿದ್ದೀನಿ. ಸೊ ಏನೋ ಬಟ್ಟೆ ನೀವು ನೆನೆಸಿದ್ರೆ ಲಿಕ್ವಿಡ್ ಇಲ್ಲ ಹಾಕಬೇಕು. ಸೊ ಗೊತ್ತಾಗ್ತಿದೆ, ಲಿಕ್ವಿಡ್ ಇಲ್ಲ ಹಾಕಬೇಕು. ಸೊ ಆಲ್ರೆಡಿ ಬಟ್ಟೆ ನೆನೆಸಿಲ್ಲ, ಅದಕ್ಕೆ ಸೊ ಲಿಕ್ವಿಡ್ ಎಲ್ಲ ಹಾಕಿದ್ದೀನಿ. ಸೊ ಎಲ್ಲ ರೆಡಿ ಇದೆ. ನೆಕ್ಸ್ಟು ಲಾಕ್ ಮಾಡಬೇಕು. ಸೊ ಬಟ್ಟೆ ಒಂದು ಸ್ವಲ್ಪ ಲಿಮಿಟೆಡ್, ಒಂದು 8 kg ಅಂತ ಹೇಳ್ತಾರೆ, ಬಟ್ ಡೈಲಿ ಯೂಸ್ ಅಲ್ಲ ಒಂದು 8 ಬಟ್ಟೆ ಹಾಕಿದ್ದೀನಿ, 8-10, ಅದು ಎಷ್ಟಾರು ಹಾಕೋಬೋದು, ಡಿಪೆಂಡ್ಸು. ಸೊ ನೆಕ್ಸ್ಟು ಇಲ್ಲಿ ಸೆಟ್ಟಿಂಗ್ಸ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಆ್ಯಕ್ಚುಲಿ ಡೈಲಿ ಯೂಸ್ನ ನಾವು ಸ್ಪೀಡ್ 14 ವಾಶ್ ಮಾಡಬೇಕು. ಮೀನ್ಸ್ ಇಮಿಡಿಯೇಟು. ಸೊ ಎಲ್ಲರ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಸ್ಪೀಡ್ 14 ಅಂತ ಇರುತ್ತೆ. ಸೊ ಸ್ಪೀಡ್ 14ಗೆ ಸೆಟ್ ಮಾಡಿಬಿಟ್ಟು, ಸೊ ನಾವಿಲ್ಲಿ ಟೈಮಿಂಗ್ಸ್ ಇದೆ ನೋಡಿ, ಟೆಂಪ್ರೇಚರ್ನಾರ ಬೇಕು ಅಂತಂದರೆ ಚೇಂಜ್ ಮಾಡ್ಕೋಬೋದು. 30 ಡಿಗ್ರಿಗೆ ಚೇಂಜ್ ಮಾಡಿದೆ. ಆಮೇಲೆ ಸ್ಪಿನ್ನು 400 ಇದೆ, 800 ಬೇಕಾದ್ರೆ 800ಗೆ ಚೇಂಜ್ ಮಾಡ್ಕೋಬೋದು. ಎಷ್ಟಾರ ಸ್ಪಿನ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ನಾನು 400ಗೆ ಹಾಕಿರ್ತೀನಿ, 30 ಡಿಗ್ರಿ ಇದೆ. ಸೊ ಇದು ಡೈಲಿ ಯೂಸ್ ಬಟ್ಟೆಗಳು ನಾವು ಯಾವ ಸ್ಪೀಡ್ 14 ವಾಶ್ ಮಾಡಿದ್ರೆ ಒಂಥರ ಚೆನ್ನಾಗಿ ಇದಾಗುತ್ತೆ. ಏನು ಕೊಳೆ ಅಷ್ಟು ಆಗಿರಲ್ವಲ್ಲ. ಕೊಳೆ ಜಾಸ್ತಿ ಆಗಿದ್ರೆ ನಮಗೆ ಸ್ಪೋರ್ಟ್ಸ್ ವೇರ್ ಅಂತ ಇರುತ್ತೆ, ಸೊ ಅಲ್ಲಿಗೆ ಹೋಗ್ಬೋದು. ಟೈಮಿಂಗ್ಸು ಚೇಂಜ್ ಆಗುತ್ತೆ. ಸೊ ನಾನು ಡೈಲಿ ಯೂಸು ಸ್ಪೀಡ್ 14 ಸಾಕು. ಸ್ಪೀಡ್ 14ನಲ್ಲಿ ವಾಶ್ ಮಾಡ್ತೀನಿ, ಟೆಂಪ್ರೇಚರು 30ಗೆ ಸೆಟ್ ಮಾಡ್ತೀನಿ. ಸೊ ಆನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.